ರೀ ಅಂತಲೂ ಆರೋಪ ಮಾಡಿದರು. ನೋಡ್ರಿ ಇಲ್ಲೇ ವಿಚಾರ ಮಾಡಿರಿ, ಯತ್ನಾಳರು ಒಂದು ಕಡೆ ಸತೀಶ್ ಅವರನ್ನು ಜಾರಕಿಹೊಳಿ ಕುಟುಂಬದವ್ರು ಎಲ್ಲರೂ, ರಮೇಶ್ ಮುಂದೆ ಅದೇ ಕಾಲಕ್ಕೆ ನಮ್ಮ ಸತೀಶ್ ಅವರು, ಅದೇ ಕಾಲಕ್ಕೆ ಬಾಲಚಂದ್ರ ಅವರು, ಇವರೆಲ್ಲರೂ ಒಂದೇ ಕುಟುಂಬದವರು. ಇವರು ಯತ್ನಾಳ್ ನೋಡ್ರಿ ಇಲ್ಲೇ ಆತ್ಮೀಯ ಮಿತ್ರರು ನಮಗೆ ರಮೇಶ್ ಅಂತ ಹೇಳ್ತಾರೆ ಪಾರ್ಟಿ ದೃಷ್ಟಿಯಿಂದ. ಈ ಸೈಡ್ ಸತೀಶ್ ಅವರು ಸುಟ್ಕೇಸ್ ಬಗ್ಗೆ ಮಾತಾಡ್ತಾರೆ. ಏನು ಇವೆಲ್ಲ ದ್ವಂದ್ವ ನಿಲುವುಗಳು ಅಂತೇಳಿ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾರೆ, ಇಲ್ಲ ಭ್ರಷ್ಟರು ಇದ್ದಾರೆ ಹಾಗಿದ್ದಾರೆ ಅಂತೇಳಿ. ಇನ್ನುಳಿದ ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಸೊ ಅವ್ರ ಮೇಲೂ ಆರೋಪಗಳಿದ್ದಾವೆ. ಮೊನ್ನೆ ಅವರ ವಿರೋಧಿ ವಿಜಯಪುರದಲ್ಲೇ ಖಾದ್ರಿಯಣ್ಣವರ ಆರೋಪ ಮಾಡಿದರು, ಅವ್ರ ಮಗನ ಮದುವೆಯಲ್ಲಿ ಎಲ್ಲ ಆಫೀಸರ್ಗಳನ್ನು ನಿಂತಿಷ್ಟು ಕಂತು ವಸೂಲು ಮಾಡಿದ್ದಾರೆ ಅವರು ಅಂತೇಳಿ ಜೋರ್ದಾರಾಗಿ ಆರೋಪ ಮಾಡಿದರು. ಅಂದರೆ ಇದರ ಅರ್ಥ ಏನು ಮಾಡಿದಾರೋ ಇಲ್ಲ ಆ ಮಾತು ಬೇರೆ ಅವ್ರಿಗೆ ಗೊತ್ತು. ಬಟ್ ಅವ್ರು ಆರೋಪ ಮಾಡಿದ್ರಲ್ಲಿ ಸತ್ಯ ಅಂತ ಇರಲೇಬೇಕು. ಯಾಕಂದ್ರೆ ಹೊಗೆ ಅದ ಅಂದ್ರೆ ಅದಕ್ಕೆ ಕೆಳಗೆ ಬೆಂಕಿ ಇರಬೇಕನ್ನುವಂಥ ಒಂದು ನಾನುಡಿ ಈ ದಿಶೆಯಲ್ಲಿ. ಅಂದರೆ ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದ್ರೆ ಇಲ್ಲೇ ಯತ್ನಾಳ್ ವರ್ಸಸ್ ಅಂದರೆ ಹಿಂದುತ್ವ ವರ್ಸಸ್ ಗ್ಯಾರಂಟಿ ಸಿದ್ದರಾಮಯ್ಯರು ಈ ರೀತಿ ಬಂದುಬಿಡ್ತು. ಯಡಿಯೂರಪ್ಪನವ್ರ ಬದಿಗೆ ಸರದ ಬಿಟ್ಟಿರಲಿಲ್ಲ. ಆದರೆ ಒಂದಿಲ್ಲಿ ಭಾಳ ಗಂಭೀರವಾಗಿ ಗಮನಿಸ್ಬೇಕಾಗಿದೆ ಏನಪ್ಪ ಅಂದ್ರೆ, ಸಪೋಸ್ ಬಾಗಲಕೋಟೆದು ನಮ್ಮ ಇವ್ರಿಗೆ ಗೆದ್ದರು, ಬಿ ಜೆ ಪಿಗೆ ಗೆದ್ದರು ಅಂದ್ರೆ ಆ ಕ್ರೆಡಿಟ ಎಷ್ಟೋ ಯತ್ನಾಳ್ ಹೇಳಿದ್ರು ಸಹಿತ ಯಡಿಯೂರಪ್ಪಗೆ ಹೋಗುವಂಥದ್ದು. ಹೆಸರು ನೀವು ಯತ್ನಾಳ್ ಹೇಳ್ಕೊಳ್ರಿ ಅಂತ ಕರಾರಿಲ್ಲ. ಬಟ್ ಯಡಿಯೂರಪ್ಪರಿಗೆ ಒಂದು ಗರಿ ಏನಾಗ್ತದಪ್ಪ ಅಂದ್ರೆ, ತನ್ನ ಮಗನ ಅಧ್ಯಕ್ಷರಿಂದ ಇನ್ನೊಬ್ಬ ಇಳಿಸೋಕ್ಕೆ ಸಾಧ್ಯ ಇಲ್ಲ, ನಾ ಇದ್ದಾಗ ಆಗ್ತದೆ ಅನ್ನೋಂಥ ಮೆಸೇಜ್ ಕೊಟ್ಟಂಗೆ ಆಗ್ತದೆ. ಅಷ್ಟೇ ಸತ್ಯದ. ಅದೇನೋ ಆಗಲಿ. ಈಗ ಏನಾಗ್ಯದಪ್ಪ ಅಂದ್ರೆ, ಈಗ ಬಾಗಲಕೋಟೆ ಅನ್ನೋದು ಇವತ್ತು ಯತ್ನಾಳ್ ವರ್ಸಸ್ ಸಿದ್ದರಾಮಯ್ಯ ಆಗಿದ್ದು. ಈಗ ಬೆಳಗಾವಿಯ ಈ ಇಬ್ಬರು ನಾಯಕರು, ಬೆಳಗಾವಿಯ ಇಲ್ಲಿ TCS ಬ್ಯಾಂಕಿನ ಸಂದರ್ಭದಲ್ಲಂತೂ ಪೂರ್ತಿಯಾಗಿ ಎದರ ನಿಂತು ಮಾಡಿದಂಥ ಒಂದು ಏನಪ್ಪ ಅಂತಂದ್ರೆ ಯುದ್ಧ ಗೊತ್ತದ. ಇಡೀ ಉತ್ತರ ಕರ್ನಾಟಕ ದೊಡ್ಡ ಸುದ್ದಿ ಆಗಿದೆ TCS ಬ್ಯಾಂಕಿಂದು. ಈಗ ಈ